ಹಾಯ್, ಇವತ್ತು ನಾನು ಶೇಂಗಾ ಚಕ್ಕಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡೋದ್ರಿಂದ ನಾನು ಯಾವ ಥರ ಮಾಡಿದೆ ನನಗೆ ಗೊತ್ತಾಗೋದಿಲ್ಲ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನಾವು ಯಾವುದಾದ್ರೂ ವಿಡಿಯೋ ಬಿಟ್ಟಿದ್ರೆ ವಿಡಿಯೋ ಮೊದಲು ನಿಮಗೆ ಬರುತ್ತೆ. ಬನ್ನಿ ಇವಾಗ ಶೇಂಗಾ ಚಕ್ಕಿ ಮಾಡಲು ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ನೋಡಿ, 1 ಕಪ್ ಶೇಂಗಾ ಬೀಜ ತೊಗೊಂಡಿನಿ. ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಹುರ್ಕೊಂಡಿದ್ದೀನಿ. ಈ ಥರ 2 ಭಾಗ ಮಾಡಿಕೊಂಡು ಈ ಥರ ಪಳಕ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಳ್ಳಿ. 1 ಕಪ್ ಶೇಂಗಾ ಬೀಜ, ಹಾಗೆ 3/4 ಕಪ್ ಬೆಲ್ಲ ತೊಗೊಂಡಿದ್ದೇನೆ, ಹಾಗೆ ತುಪ್ಪ. ಬನ್ನಿ ಇವಾಗ ಶೇಂಗಾ ಚಕ್ಕಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಒಲೆ ಮೇಲೆ ಈ ಥರದೊಂದು ಪಾತ್ರೆ ಇಟ್ಕೊಳ್ಳಿ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ಇವಾಗ ಬೆಲ್ಲ ಹಾಕ್ಕೊಳತ್ತೀನಿ. ನಿಮಗೆ ಈ ಥರ 1 ಕಪ್ಪಿಂದ ಅಳತೆ ಗೊತ್ತಾಗ್ಲಿಕ್ಕಂದ್ರೆ 300 ಗ್ರಾಮ್ ಶೇಂಗಾ ಬೀಜಕ್ಕೆ 200 ಗ್ರಾಮ್ ಬೆಲ್ಲ ಹಾಕ್ಕೊಳ್ಳಿ. ಇವಾಗ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ನೋಡಿ, ಇವಾಗ 1 ಸ್ಪೂನ್ ತುಪ್ಪ ಹಾಕ್ಕೊಳತ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಮೆಲ್ಟ್ ಆಗಲಿ. ಬೆಲ್ಲ ಚೆನ್ನಾಗಿ ಕರಗಲಿ. ಉರಿ ಮಧ್ಯಮ ಉರಿಯಲ್ಲಿರಲಿ. ನೋಡಿ, ಇವಾಗ ಬೆಲ್ಲ ಕರಗ್ತಾ ಇದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಲ್ಲ ಕರಗಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ಚೆನ್ನಾಗಿ ಕೇಳಿಸ್ಕೊಳ್ಳೋಣ. ಸ್ವಲ್ಪ ಇದು ಗಟ್ಟಿ ಬರಲಿ. ಚೆನ್ನಾಗಿ ಕೇಳಿಸ್ಕೊಳ್ಳೋಣ. ಈ ಥರದ ಪಾತ್ರೆ ತೊಗೊಳ್ಳೋದ್ರಿಂದ ತಳ ಅಂಟೋದಿಲ್ಲ. ನಿಮ್ಮ ಹತ್ರ ಯಾವ್ದು ಬೇಕಾದರೂ ಜರ್ಮನಿ ಪಾತ್ರೆ ಇದ್ರೂ ತೊಗೋಬೋದು. ಬೋಗೋಣಿ ಅಥವಾ ಕಡಾಯಿ ನಡೆಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಈ ಥರ ಕುದಿ ಬರ್ತಾ ಇದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಇದು ಕುದಿಯೋದ್ರ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಕುದಿಯೋದ್ರಷ್ಟರಲ್ಲಿ ಪ್ಲೇಟಿಗೆ ತುಪ್ಪ ಹಚ್ಕೊಳ್ಳೋಣ. ನೋಡಿ, ಇವಾಗ ಈ ಥರದೊಂದು ಪ್ಲೇಟ್ ತೊಗೊಳ್ಳಿ. ಅದಕ್ಕೆ ಚೆನ್ನಾಗಿ ತುಪ್ಪ ಹಚ್ಕೊಳ್ಳೋಣ. ನೋಡಿ, ಇವಾಗ ಪಾಕ್ ರೆಡಿ ಆಗಿದಿಲ್ಲ ಅಂತೇಳಿ ಯಾವ ಥರ ನೋಡ್ಕೊಳ್ಳೋದಂದ್ರೆ, ಒಂದು ಬೌಲಲ್ಲಿ ನಾವು ನೀರು ಹಾಕ್ಕೋಬೇಕು. ಆ ನೀರಿನಲ್ಲಿ ಬೆಲ್ಲದ ಪಾಕ್ ಹಾಕಬೇಕು. ಇವಾಗ ನಾವು ಈ ಥರ ಕೈಲೇ ಉಂಡೆ ಮಾಡ್ಕೋಬೇಕು. ಉಂಡೆ ಕೆಳಗಡೆ ಹೋಗಿದ್ರೆ ಕಟ್ಟದ ಸೌಂಡ್ ಬರಬೇಕು. ಈ ಥರ ಆಗಿದರೆ ಇದು ರೆಡಿ ಆಗಿದೆ. ಬರ್ತಾ ಇದೆ ನೋಡಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಶೇಂಗಾ ಬೀಜ ಹಾಕ್ಕೊಳ್ಳೋಣ. ಹಾಗೆ ಗ್ಯಾಸ್ ಆಫ್ ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡಿಕೊಂಡು ಶೇಂಗಾ ಬೀಜ ಹಾಕ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗಲೇ ಪ್ಲೇಟಿಗೆ ತುಪ್ಪ ಹಚ್ಕೊಂಡಿದ್ದೀವಲ್ಲ, ಅದಕ್ಕೆ ಹಾಕ್ಕೊಳ್ಳೋಣ ಮೇಲ್ಗಡೆ. ನೋಡಿ, ಇವಾಗ ಹಾಕ್ಕೊಂಡಿದ್ದೀನಿ. ಈ ಥರ ಚಮಚಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಆವಾಗಲೇ ಲಟ್ಟಣಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ವಲ್ಲ, ಮೇಲ್ಗಡೆ ಸ್ವಲ್ಪ ಲಟ್ಸ್ಕೊಳ್ಳೋಣ. ಈ ಥರ ಲಟ್ಟಣಿಗೆ ಲಟ್ಸ್ಕೊಳ್ಳೋಣ. ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ, ಇಲ್ಲ ತಿಳಿ ಬೇಕಂದ್ರೆ ತಿಳಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಥರ ಸ್ಕ್ವೇರ್ ಶೇಪ್ನಾಗ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಒಂದು 5-6 ನಿಮಿಷ ಬಿಡೋಣ. 5-6 ನಿಮಿಷ ಬಿಟ್ಟ ನಂತರ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ 5 ರಿಂದ 6 ನಿಮಿಷ ಆಗಿದೆ. ನಾವು ಇವಾಗ ಲೈನ್ ಹಾಕ್ಕೊಳ್ಳೋಣ.
ಈ ಥರ ನಾನು ಸ್ಕ್ವೇರ್ ಶೇಪ್ನಲ್ಲಿ ಲೈನ್ ಹಾಕ್ಕೊಳತ್ತೀನಿ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ಲೈನ್ ಹಾಕ್ಕೊಳ್ಳಿ. ಈ ಥರ ನಾವು ಲೈನ್ ಹಾಕ್ಕೊಳ್ಳೋದ್ರಿಂದ ಮುಂದೆ ಈಸಿಯಾಗಿ ಪೀಸ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗಲೇ ಲೈನ್ ಹಾಕ್ಕೊಳ್ಳಿ. ಈ ಕಡೆನೂ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಸ್ಲೋಗಿ ಮಾಡ್ಕೊಳ್ಳಿ. ನಾವು ಕಟ್ ಮಾಡ್ಕೊಂಡ ನಂತರ 1 ತಾಸು ಬಿಡಬೇಕು, ಅಂದರೆ ಬಿಸಿ ಆರೋವರೆಗೆ ಬಿಡಬೇಕು. ಬಿಸಿ ಆರಿದ ನಂತರ ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಸ್ಕ್ವೇರ್ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ. ಇನ್ನೂ ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ. ಇನ್ನೂ ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು.